ಹಲೋ, ಇವತ್ತು ನಾವು ರಿವ್ಯೂ ಮಾಡೋಕ್ಕೊಟ್ಟಿರೋದೆ ರಿಡ್ಸ್ VXi ಮಾಡಲ್ 2009. ಈ ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದರೆ ಇದು 1.2 ಲೀಟರ್ 4 ಸಿಲಿಂಡರ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ 86 PS ಆಫ್ ಪವರ್ ಮತ್ತು 120 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ತುಂಬ ಸಿಂಪಲ್ ಗುರು. ಇದರಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ, ಏನಿಲ್ಲ. ಸಿಂಪಲ್ ಆ್ಯಂಡ್ ರಾ ಪವರ್ ಅಂತ ಹೇಳ್ತೀವಲ್ಲ, ಆ ಗಾಡಿ ಇದು. ಈ ಗಾಡಿ ನಮ್ಮದೇ ಆದ್ದರಿಂದ ನಾನು ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಿರೋದು. ಇದೊಂಥರ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ ವಿತ್ ರಿವ್ಯೂ ಅಂತ ಹೇಳ್ಬೋದು. ಈ ಗಾಡೀಲಿ ಮಾಮೂಲಿ ಹೆಡ್ಲೈಟ್ ಬರ್ತಾ ಹೋಗುತ್ತೆ. ಇದರಲ್ಲಿ ಇಂಡಿಕೇಟರ್, ಹೆಡ್ಲೈಟ್ ಮತ್ತು ಒಂದು ಪಾರ್ಕಿಂಗ್ ಲೈಟ್ದು, ಫಾಗ್ ಲೈಟ್ ಕೂಡ ಕಂಪ್ನಿ ಕಡೆಯಿಂದನೇ ಕೊಟ್ಟಿದ್ದರು. ಅದರ ಜೊತೆಗೆ ಇಲ್ಲ ನಂಬರ್ ಪ್ಲೇಟ್ ಸ್ಲಾಟ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಗ್ರಿಲ್ಸ್ ಕೊಟ್ಟಿದ್ದಾರೆ. ಈ ನಂಬರ್ ಪ್ಲೇಟ್ ಇದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ಸಣ್ಣ ನಂಬರ್ ಪ್ಲೇಟ್ ಬರ್ತಿತ್ತಲ್ಲ ಮುಂಚೆ IND ಅಂತ, ಅದು ಚೆನ್ನಾಗಿ ಕಾಣೋದು. ಇದಕ್ಕೆ ಇದೊಂಥರ ನಂಬರ್ ಪ್ಲೇಟೇ ದೊಡ್ಡದಾಗಿ ಕಾಣ್ತಾ ಇದೆ ಬಂಪರ್ಗಿಂತ. ಇದು ಬಂದುಬಿಟ್ಟು ಫ್ರೇಮ್ ವೈಪರ್ ಬರ್ತಾಯಿತ್ತು, ನಾನೀಗ ಅದನ್ನು ಚೇಂಜ್ ಮಾಡಿ ಫ್ರೇಮ್ಲೆಸ್ ವೈಪರ್ ಬಾಷಿಂದು ಹಾಕಿದ್ದೀನಿ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೈಡ್ ಆ್ಯಂಗಲಿಂದ ಗಾಡಿ ಹಿಂಗೆ ಕಾಣುತ್ತೆ. ಈ ಗಾಡಿ ಟೈರ್ ಬಂದುಬಿಟ್ಟು 185/70 R14 ಇಂಚಸ್. ಇದು ನಾನು ಅಪ್ಗ್ರೇಡ್ ಮಾಡಿಸಿದ್ದೀನಿ ಸ್ವಲ್ಪ. ಮುಂಚೆ ಸ್ಟಾಕ್ ಟೈರ್ ಬರ್ತಾ ಇದ್ದಿದ್ದು 165/70 R14 ಇಂಚಸ್ದು. ಫೆಂಡರಲ್ಲಿ ಇಂಡಿಕೇಟರ್ ಬರುತ್ತೆ. ಇದರಲ್ಲಿ ಬಾಡಿ ಕಲರ್ ಮಿರರ್ ಅಥವಾ ಬಾಡಿ ಕಲರ್ ಹ್ಯಾಂಡಲ್ ಬರ್ತಾ ಇರಲಿಲ್ಲ, ಮಾಮೂಲಿ ಬ್ಲ್ಯಾಕ್ ಹ್ಯಾಂಡಲ್, ಬ್ಲ್ಯಾಕ್ ಮಿರರ್ ಬರ್ತಾಯಿತ್ತು. ಇದನ್ನು ಮತ್ತೆ ಮಾಡಿಫೈ ಮಾಡಿಸ್ಬೋದಿತ್ತು, ಬಟ್ ನಾವು ಚೇಂಜ್ ಮಾಡಿಸಿಲ್ಲ. ರಿಯರಿಂದ ಈ ಗಾಡಿ ಹಿಂಗೆ ಕಾಣ್ತಾ ಇತ್ತು. ಈ ಪಾರ್ಟ್ ಇದೆಲ್ಲ ಇದು ಟೇಲ್ ಲೈಟು, ಇದೊಂಥರ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು, ತುಂಬ ಜನಕ್ಕೆ ಇಷ್ಟ ಆಗ್ತಿಲ್ಲ. ನನಗಿದು ಓಕೆ ಅನಿಸುತ್ತೆ, ಆ ಥರ ಏನು ತೊಂದರೆ ಇಲ್ಲ. ಇಲ್ಲಿ ಬಂದುಬಿಟ್ಟು ರಿಡ್ಸ್ ಬ್ಯಾಡ್ಜಿಂಗ್ ಇತ್ತು, VXi, ಮಾರುತಿ ಸುಜುಕಿ. ಜೊತೆಗೆ 2 ರಿಫ್ಲೆಕ್ಟರ್ ಕೊಟ್ಟಿದ್ದರು, ಅದ್ರ ಜೊತೆಗೆ ಒಂದು ಫಾಗ್ ಲೈಟ್ ಕೊಟ್ಟಿದ್ದರು, ರಿಯರ್ ಫಾಗ್ ಲೈಟ್. ಇಷ್ಟೇ ಸಿಂಪಲ್. ಈ ಗಾಡಿಗೆ ಡಿಕ್ಕಿ ಓಪನ್ ಮಾಡಬೇಕಂತ ಹೇಳಿದ್ರೆ ಬಟನ್ ಗಿಟನ್ ಏನೂ ವರ್ಕ್ ಆಗ್ತಿರ್ಲಿಲ್ಲ. ಜಸ್ಟ್ ಇದು ರಿಡ್ಸ್ನ ಬೂಟ್ ಸ್ಪೇಸ್ ಇರ್ಬೋದು. ಇದರಲ್ಲಿ ತುಂಬಾ ಕಮ್ಮಿ ಇದೆ ಈ ಬೂಟ್ ಸ್ಪೇಸು. ಒಂದು ಲಾರ್ಜ್ ಸೂಟ್ ಕೇಸ್ ಮತ್ತು ಒಂದು ಸ್ಮಾಲ್ ಸೂಟ್ ಕೇಸ್ ಇಟ್ಟರೆ ಮುಗೀತು. ಅಲ್ಲಿಗೆ ಇನ್ನು ಡಿಕ್ಕಿ ಯೂಸೇ ಮಾಡೋಕ್ಕಾಗಲ್ಲ. ಇನ್ನೇನು ಇಡಬೇಕಿದ್ರು ಮುಂದೆ ಇಡಬೇಕು. ಇದರಲ್ಲಿ 60/40 ಸ್ಪ್ಲಿಟ್ ಕೂಡ ಬರುತ್ತೆ. 60/40 ಸ್ಪ್ಲಿಟ್ ಕೂಡ ಇದೆ. ವಾಪಸ್ ಹಾಕೋಣ. ಇದು ಸ್ಪೇರ್ ವೀಲ್ ಕೂಡ 14 ಇಂಚಸ್ದೇ ಬರ್ತಾ ಇದೆ. 14 ಇಂಚಸ್ ಸ್ಪೇರ್ ವೀಲ್ಸ್. ಮತ್ತು ಇಲ್ಲಿ ಯಾವುದೇ ಥರ ಲೈಟ್ ಆಗಲಿ ಇದಾಗಲಿ ಇಲ್ಲ, ಬಟ್ ಹುಕ್ ಇದೆ ಇಲ್ಲಿ. ಇದು ದಿಸ್ ಈಸ್ ಫಾರ್ ಫ್ಯೂಲ್. ಇದು ಸಸ್ಪೆನ್ಷನ್ದು ಅದೇನೋ ರಬ್ಬರ್ ಇದೆ. ಬನ್ನಿ ರಿಯರ್ ಸೀಟಿಗೆ ಹೋಗೋಣ. ಇದು ಬಂದುಬಿಟ್ಟು ರಿಡ್ಸಿನ ರಿಯರ್ ಸೀಟು. ಇದರಲ್ಲಿ ಡೋರಲ್ಲಿ ಒಂದು ಡೋರ್ ಓಪನರ್, ಒಂದು ಪವರ್ ಬಟನ್, ಸ್ಪೀಕರ್. ಇದರಲ್ಲಿ ಯಾವುದೇ ಥರ ಬಾಟಲ್ ಹೋಲ್ಡರ್ ಏನು ಬರ್ತಾ ಇರಲಿಲ್ಲ. ಡೋರ್ ನೋಡಿ. ಈ ಗಾಡೀಲಿ ಹೆಡ್ ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕಂತ ಹೇಳಿದ್ರೆ ರಿಡ್ಸ್ ಒಂದು ಟಾಲ್ ಬಾಯ್ ಥರ. ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ ಫ್ರಂಟ್ ಸೀಟನ್ನು ಫುಲ್ ಮುಂದೆ ಹಾಕ್ಕೊಳ್ತೀನಿ. ಆ ಸೀಟು ನನ್ನ ಡ್ರೈವಿಂಗ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿದೆ. ಬನ್ನಿ ಹಿಂದ್ಗಡೆ ಟೆಸ್ಟ್ ಮಾಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ನನ್ನ ಕಾಲಿಗೆ ಮತ್ತು ಸೀಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇದು ಪೂರ್ತಿ ಮುಂದೆ ಹಾಕಿದಾಗ, ಬಟ್ ಯಾರಷ್ಟು ಮುಂದೆ ಹಾಕಂಗೆ ಕೂರಲ್ಲ. ಇದು ಮಾಮೂಲಿ ಡ್ರೈವರ್ ಸೀಟಿಂಗ್, ನನ್ನ ಸೀಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಇಲ್ಲೊಂದು ಸ್ವಲ್ಪನೇ ಉಳಿಯೋದಷ್ಟೇ. ನಾನು ಹೇಳ್ತೀನಿ ಸ್ಪೇಸ್ ಕಮ್ಮಿ ಇದೆ ರಿಡ್ಸು, ಬಟ್ ಹೆಡ್ ರೂಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಹ್ಯಾಂಡಲ್ಸ್ ಹಿಂಗೆ ಕಾಣುತ್ತೆ ಡ್ಯಾಶ್ ಬೋರ್ಡು ರಿಯರಿಂದ. ಇಲ್ಲಿ ಡ್ರೈವರ್ ಐ ವ್ಯೂ ಇಂದ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮುಂದೆ ಏನು ಬಾನೆಟ್ ಏನು ಕಾಣಲ್ಲ. ಸೊ ನಿಮ್ಮ ಸ್ಕಿಲ್ಸಿಂದ ಗಾಡಿ ಓಡಿಸ್ಬೇಕಷ್ಟೆ. ಈ ಬಂದುಬಿಟ್ಟು ಇದು ಸ್ಟೇರಿಂಗ್ ವೀಲ್. ಇಟ್ಕೊಳ್ಳೋಕ್ಕೇನೋ ಚೆನ್ನಾಗಿದೆ, ಬಟ್ ಇದ್ರ ಮೇಲೆ ನಾನು ಕವರ್ ಹಾಕ್ಸಿದ್ದೀನಿ. ಬಟ್ ಇದು ಹಾಕಿಸ್ಬಾರ್ದು, ಯಾಕಂತ ಹೇಳಿದ್ರೆ ನೋಡಿ ಇತ್ತು ಸರಿ. ಇಲ್ಲಿ ಬಂದುಬಿಟ್ಟು 4 ಪವರ್ ವಿಂಡೋಸ್ ಬರುತ್ತೆ, ಲಾಕ್ ಅನ್ಲಾಕ್. ಇದು ವಿಂಡೋಸ್ನ ಲಾಕ್ ಮಾಡೋಕ್ಕೆ. ಇಲ್ಲಿ ಮತ್ತು ಇನ್ನೊಂದು ಬಂದುಬಿಟ್ಟು 1 ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋ ಕೊಟ್ಟಿದ್ದಾರೆ. ಡೌನ್ ಅಷ್ಟೇ, ಅಪ್ ಇಲ್ಲ.
ಮಿರರ್ನ ಅಡ್ಜಸ್ಟ್ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲೆಲ್ಲ ಈ ಥರ ಒಂದು ಜಾಯ್ಸ್ಟಿಕ್ ಬರ್ತಾಯಿತ್ತು, ಬಟ್ ಆ ಕಾಲದಲ್ಲೆಲ್ಲ ಇದೇ ಥರ. ಇಲ್ಲೊಂದು ಟ್ಯಾಕೋಮೀಟರ್, ಸ್ಪೀಡೋಮೀಟರ್, ಇಲ್ಲಿ ಬಂದುಬಿಟ್ಟು ಮ್ಯೂಸಿಕ್ ಪ್ಲೇಯರು. ಸ್ಪೀಡೋಮೀಟ್ರಿಗೆ ಬರೋದಾದರೆ ಇದರಲ್ಲಿ 200 ತನಕ ಮಾರ್ಕ್ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ಅಷ್ಟು ಧೈರ್ಯ ಎಲ್ಲ ತಗೋಗಷ್ಟು, ಬಟ್ ಓಡಿಸಿರ್ಬೋದೇನೋ, ನನಗೂ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಮೇಲ್ಗಡೆ ಟೈಮ್, ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬಿಟ್ಟು 1,11,000 ಓಡಿಸಿದ್ದೀವಿ. ಜೊತೆಗೆ ಟ್ರಿಪ್ ಎ, ಟ್ರಿಪ್ ಬಿ ಅಷ್ಟೇ, ಇದರಲ್ಲಿ ಏನು ಜಾಸ್ತಿ ಫೀಚರ್. ಟ್ಯಾಕೋಮೀಟರ್ ಬಂದುಬಿಟ್ಟು 6,500 ತನಕ ರೆಡ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಹೆಡ್ಲೈಟ್ ಮಾಮೂಲಿ ಲೋ ಬೀಮ್, ಹೈ ಬೀಮ್, ಪಾಸಿಂಗು. ಇಲ್ಲಿ ಬಂದುಬಿಟ್ಟು ವೈಪರ್ ಆಟೋಮೆಟಿಕ್ ಏನಿಲ್ಲ, ಬರೀ ಇಂಟು ಲೋ ಮಾಮೂಲಿ ವೈಪರ್ ಇದು. ಈ ರಿಡ್ಸಲ್ಲಿ ನಾನು ಯಾವುದೇ ಥರದ ಮಾಡಿಫಿಕೇಷನ್ ಏನು ಮಾಡಿಸಿಲ್ಲ, ಹೊರ್ಗಡೆಯಿಂದ ಕೆಲಸನೇ ಆಗಿಲ್ಲ. ಇದು ಇನ್ಬಿಲ್ಟ್ ಮುಂಚೆಯಿಂದನೂ ಬಂದಿತ್ತು. ಸೊ ಇದ್ರ ಸೌಂಡ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು, ಬಟ್ ಇದರಲ್ಲಿ ಆಪ್ಷನ್ ಜಾಸ್ತಿ ಇದೆ. ಲೌಡ್ನೆಸ್, ಬೇಸ್ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇದರಿಂದಾನೆ. ಸೊ ನಾನು ಅದಕ್ಕೆ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಈ ಆಕ್ಸಿಂದ ಕನೆಕ್ಟ್ ಮಾಡ್ಕೊತೀನಿ. AC ಕಂಟ್ರೋಲ್ ಬರುತ್ತೆ. ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಇದೆ. ಮಾಮೂಲಿ AC ಮತ್ತು ಇದು ರೀಸರ್ಕ್ಯುಲೇಷನ್, ಇದೆರಡು ಎಷ್ಟು ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಬಟನ್ಗಳೇ ಹೋಗಿದೆ. ಇದು ನನ್ನ ಮೋಡು. ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರ್ತಾ ಇತ್ತು, ಹ್ಯಾಂಡ್ ಬ್ರೇಕ್. ಮತ್ತು ಇದರಲ್ಲಿ ಏನು ಆಟೋ ಡಿಮಿಂಗ್ IRVM ಏನು ಬರ್ತಾ ಇರಲಿಲ್ಲ. ಸನ್ವೈಸರ್, ಸೇಮ್ ಸನ್ವೈಸರ್ ವಿತ್ ಮಿರರ್. ಜೊತೆಗೆ ಲೈಟು, ಹ್ಯಾಲಜನ್ ಲೈಟ್, ಇದೊಂದೇ ಲೈಟ್ ಇರೋದು. ಬಟ್ ಹಿಂದೆ ಏನಾದ್ರು ಲೈಟ್ ಬೇಕು ಅಂದರೆ ನಾವು ಫ್ಲ್ಯಾಶ್ ಯೂಸ್ ಮಾಡಲೇಬೇಕು. ಸೊ ಇದು ರಿಡ್ಜಿನ ಓವರಾಲ್ ವ್ಯೂ.